ಗಾಳಿ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳಿ. ಸೊ ಇನ್ನು ನಮ್ಮ ಪಕ್ಕದ ಮನೆಯವರು ನನಗೆ ಮಟನ್ ಮತ್ತು ಮಜ್ಜಿಗೆ ಚಿಕನ್ ಅಂತ ಇದು. ಸೊ ಫೈನಲಿ ಬೆಂಡಿ ಪಲ್ಯ ರೆಡಿ ಆಯಿತು. ಸೊ ಈ ಬ್ರೆಡ್ ಜಾಮ್ಗೆ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂತ ಹೇಳಿದೆ, ಡ್ರೈ ಫ್ರೂಟ್ಸು. ಫುಲ್ಲು ಗಾಳಿ ಗಾಳಿ ಗಾಳಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ. ಇವಾಗ ಟೈಮ್ 6 o'clock. ನಮ್ಮ ಕಿಚನಿಂದ ಸೌಂಡ್ ನೋಡಿ. ಫುಲ್ಲು ಗಾಳಿ ಗಾಳಿ. ಸೊ ಇವತ್ತಿನ್ನೂ ಹಾಲು ಬಂದಿಲ್ಲ, ಮಳೆ ಜಾಸ್ತಿ ಇದೆಯಲ್ಲ ಹಾಗಾಗಿ. ಇಲ್ಲಂತಾದರೆ 5 ಗಂಟೆಗೇ ಡೆಲಿವರಿ ಮಾಡಿ ಹೋಗ್ತಾರೆ. ಇವತ್ತಿನ ಜೀರಿಗೆ ಹಾಲು, ಜೀರಿಗೆ ಬಿಸಿ ನೀರು. ಇವಾಗ ಟೈಮ್ ಬೆಳಿಗ್ಗೆ 8 ಗಂಟೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಕ್ಸಸೈಜ್ ಆಯಿತು. ಸೊ ಡೈಲಿ ಯಾವ ರೀತಿಯಾಗಿ ಕೆಲಸ ಇರುತ್ತೆ, ಅದರಲ್ಲೂ ಇವತ್ತು ಸಂಡೇ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ನಾನು ವೀಕ್ಲಿ ಒನ್ಸು ಯಾವುದಾದ್ರೂ ಡೀಪ್ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಸಂಡೇ ನಾನು ಬಾತ್ರೂಮ್ ವಾಶ್ ಮಾಡೋದು. ಬಾತ್ರೂಮ್ ವಾಶ್ ಅಂತ ಹೇಳಿದರೆ ಡೀಪಾಗಿ ಮಾಡೋದು, ಯಾಕಂದರೆ ಬೆಳಿಗ್ಗೆ ತುಂಬಾ ಗಡ್ಬಿಡಿ ಇರುತ್ತೆ. ಸಂಡೇ ಆದರೆ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಸೊ ಹಾಗೆ ಈಸಿ ಆಗಿಬಿಡತ್ತೆ ಅಂತ ಹೇಳಿ ಸಂಡೇನ ಚಾಯ್ಸ್ ಮಾಡ್ಕೊಂಡಿರ್ತೀನಿ. 8 ಗಂಟೆ ಒಳಗೆ ಎಲ್ಲ ಕೆಲಸ ಆಗಬೇಕು, ಕ್ಲೀನಿಂಗು ಎಲ್ಲ ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ, ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಬೆಳಿಗ್ಗೆ. ಸೊ ಅದೊಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು, ಯಾಕಂದರೆ ಮಕ್ಕಳನ್ನ ಬಿಟ್ಟು ಹೋಗಬೇಕು, ಅವರಿಗೆ ಟಿಫಿನ್ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ. ಆದರೆ ಅವರಿಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾನು ಬರೋ ತನಕ ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ನಾನು ಮನೆಯಲ್ಲಿದ್ದರೆ ಎನಿ ಟೈಮ್ ಟಿ ವಿ ಯಾಕೆ ನೋಡ್ತೀರಾ, ಸ್ವಲ್ಪ ಹೊತ್ತು ನೋಡಿ ಓದ್ಕೊಳ್ಳಿ, ಹೋಮ್ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ. ಸೊ ಹಾಗಾಗಿ ಅವರಿಗೆ ಬೆಳಿಗ್ಗೆ ಟೈಮ್ ಅಂತೂ ಇಷ್ಟ ಆಗಿಬಿಡತ್ತೆ. ಈ ನಡುವೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ತಲೆ ಬಾಚ್ಕೊಳ್ಳಿಕ್ಕೇ ಬೇಜಾರು. ಸೊ ತಲೆ ಬಾಚ್ಕೊಂಡಿದ್ದ ತಕ್ಷಣವೇ ಹೇರ್ ಎಲ್ಲ ಕೆಳಗಡೆ ಉದುರು ಬಿಡುತ್ತೆ. ಸೊ ಗೊತ್ತಿಲ್ಲ, ಪ್ರತಿ ವರ್ಷ ಈ ಟೈಮ್ ಬಂದರೆ ಹೇರ್ ಲಾಸ್ ಆಗುತ್ತೆ. ಸೊ ಅದಕ್ಕಾಗಿ ಏನಾದರೂ ರೆಮಿಡಿನ ಮನೆಯಲ್ಲಿ ಟ್ರೈ ಮಾಡ್ತೀನಿ. ಸೊ ನಾನು ಡೈಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಾನು ಏನಾದರೂ ಮಾಡಿದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಏನಾದರೂ ಎಫೆಕ್ಟಿವ್ ಅನಿಸಿದರೆ ನಿಮ್ಮ ಜೊತೆ ಹೇಳ್ಬೋದು. ಸೊ 1-2 ರೆಮಿಡಿನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಯೂಸ್ಫುಲ್ ಅಂತ ಅನಿಸ್ತಾ ಇದೆ, ಬಟ್ ವೆಯ್ಟ್ ಮಾಡಬೇಕು, 1-2 ಮಂತ್ ಆದರೂ ವೆಯ್ಟ್ ಮಾಡಬೇಕು. ಸೊ ನೋಡ್ತಾ ಇದ್ದೀನಿ. ಒಮ್ಮೊಮ್ಮೆ ಯಾವ ರೀತಿ ಅಂತ ಹೇಳಿದರೆ ಒಂದು ಕೂದಲು ಕೂಡ ಹೇರ್ ಲಾಸ್ ಆಗೋದಿಲ್ಲ. ನನಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಹೇರ್ ಅಂತ ಹೇಳಿ, ಬಟ್ ಇವಾಗ ಫುಲ್ಲು ಹೇರ್ ಲಾಸು, ತುಂಬಾ ಕೂದಲು ಉದುರುತ್ತೆ ನೋಡಿ. ಅದನ್ನು ಹೆಕ್ಬಿಟ್ಟು ನಾನು ಡಸ್ಟ್ಬಿನ್ಗೆ ಹಾಕಬೇಕು, ಆ ರೀತಿ ಉದುರುತ್ತಾ ಇರುತ್ತೆ. ಸೊ ಇವತ್ತು ನಮ್ಮ ಮನೆ ಬ್ರೇಕ್ಫಾಸ್ಟ್ ಬಂದು ತುಂಬಾ ಸಿಂಪಲ್ಲು, ಬ್ರೆಡ್ ಜಾಮ್. ಬೆಳಿಗ್ಗೆ ಏನು ತಿನ್ನಬೇಕು, ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿನೇ ಡಿಸೈಡ್ ಆಗಿರುತ್ತೆ. ಸೊ ಅಂದಿನ ಪ್ರಕಾರ ಇವತ್ತು ನಮ್ಮ ಮನೆಯಲ್ಲಿ ಬ್ರೆಡ್ ಜಾಮ್. ಸೊ ಮಕ್ಕಳಿಗೋಸ್ಕರ ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಅವ್ರು ಹೇಳಿದ್ದನ್ನು ಮಾಡೋದು. ಸೊ ನನಗೂ ಕೂಡ ಈಸಿ. ಇವಾಗ ಟೈಮ್ 8 ಗಂಟೆ, 8:15 ಡ್ಯಾನ್ಸ್ ಕ್ಲಾಸ್ ಕೂಡ ಹೋಗಬೇಕು. ಇದನ್ನೆಲ್ಲ ಮಾಡಿಕೊಟ್ಟು ಹೋಗ್ತೀನಿ. ಹಾಗೆ ಅದ್ವಿನ್ಗೆ ಬ್ರೆಡ್ಡನ್ನು ಟೋಸ್ಟ್ ಮಾಡಿನೇ ಹಾಕಬೇಕಂತೆ, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತಂತೆ. ಸೊ ಹಾಗಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡುವಾಗ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ, ಬೆಣ್ಣೆ ಖಾಲಿಯಾಗಿದೆ. ಸೊ ಹಾಗಾಗಿ ತುಪ್ಪದಲ್ಲೇ ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ಬ್ರೆಡ್ ಜಾಮ್ಗೆ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ದೆ, ಡ್ರೈ ಫ್ರೂಟ್ಸು. ಇಲ್ಲಿ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಇದೆ. ಸೊ ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ. ಸೊ ಹಾಗಾಗಿ ಇದನ್ನು ಮಿಡಲಲ್ಲಿ ಹಾಕಿ ನಂತರ ಸ್ವಲ್ಪ ಜಾಮನ್ನು ಹಾಕ್ಕೊಡ್ತೀನಿ.
ಸೊ ಇದನ್ನು ಫ್ರೈ ಮಾಡಿದಾಗ ಕ್ರಿಸ್ಪಿ ಆಗಿ ಬರುತ್ತೆ. ಒಳಗಡೆ ಹೋಗ್ಬಿಡುತ್ತಲ್ವ ಇದು. ಡೈಲಿ ಒಂದೊಂದು ಮಕ್ಕಳಿಗೋಸ್ಕರ ಸೀಕ್ರೆಟನ್ನು ಹುಡುಕೋದು. ಅದ್ವಿನ ಪೂಜೆ ಆಗ್ತಾ ಇದೆ ಆ ಕಡೆ. ಅದ್ರಾಗೆ ಇತ್ತು. ಸೊ ಇವಾಗ ಇದಕ್ಕೆ ಜಾಮ್ ಹಾಕ್ತೀನಿ. ನೋಡ್ಬೋದು ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ಕಡೆ. ಸೊ ಇವಾಗ ಜಾಮನ್ನು ಹಾಕಿ ಅದ್ವಿ ಬ್ರಷ್ ಹಾಕಿ ಕೊಡು. ಹಾಂ ಸೊ ತುಂಬ ಕ್ರಿಸ್ಪಿ ಆಗಿದೆ ಇದು. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಈ ರೀತಿ ಬ್ಯಾಗಲ್ಲಿ ಹಾಕಿಡ್ತೀನಿ ತರಕಾರಿ ಎಲ್ಲ. ಇವಾಗ ಫ್ರೆಶ್ ತರಕಾರಿ ಬರುತ್ತೆ. ಸೊ ಮತ್ತೆ ಇದಕ್ಕೆ ಹಾಕೋದು. ಹಾಗೆ ಇವಾಗ ನಾನು ಮಿಕ್ಸ್ ವೆಜ್ ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿಯನ್ನು ಹಾಕಿ ಕುಕ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ಯಾ? ಸೊ ನೋಡಿ ಇವತ್ತು ಸಂಡೇ ಅಲ್ಲ, ಮನೆಯೆಲ್ಲ ಹೇಗಿದೆ ಅಂತ. ಸೊ ಇವತ್ತು ಶ್ರಾವಣ ಮುಗೀತು, ಚಿಕನ್ ತಿನ್ನೋಣ ಅಂದ್ಕೊಂಡೆ. ಬಟ್ ಏನಾಯಿತು, ಮಧ್ಯಾಹ್ನಕ್ಕೆ ಮಿಕ್ಸ್ ವೆಜ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಸ್ವಲ್ಪ ಓಲ್ಡ್ ಆಗ್ತಾ ಇದೆ. ಯಾಕಂದರೆ ಇವತ್ತು ಸಂಡೇ ಫ್ರೆಶ್ ವೆಜಿಟೇಬಲ್ ಬರುತ್ತೆ. ಇದು ಬಂದು 1 ವೀಕ್ ಆಯಿತು ತೆಗೆದುಕೊಂಡು ಬಂದು. ಸೊ ಪಟಾಪಟ್ ಅಂತ ಬೆಂಡೆಕಾಯಿ ಫ್ರೈ, ಮಿಕ್ಸ್ ವೆಜಿಟೇಬಲ್. ಸೊ ಪಕ್ಕದ ಮನೆಗೆ ಹೋಗಿ ಗ್ರೀನ್ ಚಿಲ್ಲಿ ತೆಗೆದುಕೊಂಡು ಬಂದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಈ ಚಿಲ್ಲಿ ಇದೆಯಲ್ಲ ತುಂಬಾ ಖಾರ, ಚೆನ್ನಾಗಾಗತ್ತೆ. ಸೊ ಇವಾಗ ಬೆಂಡೆ ಫ್ರೈ ಮಾಡ್ತೀನಿ. ಸೊ ಇಲ್ಲಿ ನಾನು 4 ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೆ. ಇನ್ನು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಈ ರೀತಿ ತೆಗೆದು ಹಾಕಿದ್ದೆ. ಸಿಪ್ಪೆ ತೆಗಿಬೇಕಂತ ಏನಿಲ್ಲ. ಸೊ ಹಾಕಿದ್ದೀನಿ. ಇದರಲ್ಲಿ ಒಂದು 3 ಇಂಗ್ರೀಡಿಯೆಂಟ್ ಮಾತ್ರ ಹಾಕೋದು. ಇನ್ನೊಂದು ಬಂದು ಜೀರಿಗೆ. ಸೊ ಇದು ಕ್ವಿಕ್ಕಾಗಿ ಮಾಡುವಂಥ ಒಂದು ಬೆಂಡೆ ಫ್ರೈ. ಇದ್ರ ಜೊತೆ ನಾನು ಸಾಲ್ಟ್ ಕೂಡ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಈ ಥರ ಒಂದು ಮಸಾಲ ಆಗುತ್ತೆ. ಸೊ ಇವಾಗ ಒಂದು ಕಡಾಯಿಯನ್ನು ಇಟ್ಟಿದ್ದೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಇದು ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಕೂಡ ಹಾಕ್ಕೋಬೋದು. ಒಗ್ಗರಣೆಗೆ ಏನು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಏನು ಹಾಕ್ತಾ ಇಲ್ಲ. ಸೊ ಇವಾಗ ರುಬ್ಬಿದ ಈ ಮಸಾಲವನ್ನು ಇದಕ್ಕೆ ಹಾಕ್ತೀನಿ. ತುಂಬ ಈಸಿ ಪ್ರೋಸೆಸ್ ಇದು. ಇಷ್ಟೇ ಕೆಲಸ ಇರೋದು. ಸೊ ಇದಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯನ್ನು ಹಾಕೋದು. ಸೊ ಇದಿಷ್ಟು ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಗೊತ್ತಾ. ಇನ್ನು ಬೇಕಾದರೆ ಸ್ವಲ್ಪ ಹಳದಿ ಪೌಡರನ್ನು ಹಾಕೋಬಹುದು. ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಎಲ್ಲದಕ್ಕೂ ಇದನ್ನು ಹಾಕ್ಬಿಡ್ತೀನಿ. ಸೊ ಆಪ್ಷನಲ್. ಸೊ ಇದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಆಲ್ಮೋಸ್ಟ್ ನನ್ನ ಅಡುಗೆ ಪೂರ ತುಂಬಾ ಸಿಂಪಲ್ ಇರುತ್ತೆ. ಯಾರು ಬೇಕಾದರೂ ಮಾಡ್ಕೋಬಹುದು. ರುಚಿ ರುಚಿಯಾಗೂ ಕೂಡ ಇರುತ್ತೆ. ಸೊ ಇದು ಸಣ್ಣ ಉರಿಯಲ್ಲಿ ನಾನು ಫ್ರೈ ಮಾಡ್ಕೋತೀನಿ. ಸೊ ಇನ್ನೊಂದು ಕಡೆ ನಾನು ಮಿಕ್ಸ್ ವೆಜಿಟೇಬಲ್ ಕರಿ ಮಾಡ್ತಾಯಿದ್ದೀನಿ. ಸೊ 1-2 ವಿಸಿಲನ್ನು ಹಾಕಿಟ್ಕೊಂಡು ಇವಾಗ ಮಸಾಲವನ್ನು ರುಬ್ಬಿ ಹಾಕ್ಕೋಬೋದು. ಸೊ ಇದನ್ನು ಶೇರ್ ಮಾಡ್ತಾಯಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಮಸಾಲ ಕಾಮನ್ ಆಗಿ ಕೊಕೊನಟ್ ಯೂಸ್ ಮಾಡಿ ಮಾಡೋದು ನಾನು. ಸೊ ಇದನ್ನು ಚಿಕ್ಕ ಉರಿಯಲ್ಲಿ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಸೊ ದೊಡ್ಡ ಉರಿ ಆದರೆ ಸೀದೋಗ್ಬಿಡುತ್ತೆ. ಸೊ ಸಣ್ಣ ಉರಿಯಲ್ಲಿ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಒಂದು ಅದ್ಭುತವಾದ
ಬೆಂಡಿ ಮಸಾಲ ರೆಡಿ ಆಗುತ್ತೆ. ಸೊ ಫೈನಲಿ ಬೆಂಡಿ ಪಲ್ಯ ರೆಡಿ ಆಯಿತು. ಇನ್ನೊಂದು ಕಡೆ ವೆಜಿಟೇಬಲ್ ಕರಿ, ಮಿಕ್ಸ್ ವೆಜಿಟೇಬಲ್ ರೈಸ್. ಇನ್ನೊಂದು ಕಡೆ ಮಕ್ಕಳಿಗೋಸ್ಕರ ಸ್ವಲ್ಪ ಸೋಯಾ ಫ್ರೈ ಮಾಡೋಣ ಅಂತ ಹೇಳಿ ಕಲಸಿಟ್ಕೊಂಡಿದ್ದೆ. ಓದು ಕೊಟ್ಟಿರಾ? ಸರ್ಪ್ರೈಸಾ? ಪೂರ ಆಯ್ತಾ? ಗುಡ್. ನೀ ಮಾಡೋದಾ? ಇದು ತುಂಬ ಚೆನ್ನಾಗಾಗುತ್ತೆ. ನಾನು ಮತ್ತೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ. ಗಡಿಬಿಡಿಯಲ್ಲೇ ಮಾಡಿದೆ. ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು. ಸೊ ಫಟಾಫಟ್ ಅಂತ ಮಾಡಿರೋದು. ಸಡನ್ಲಿ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಸೊ ಏನು ಮಾಡೋದಂತ ಗೊತ್ತಾಗಿಲ್ಲ. ಏನೆಲ್ಲ ಮನೆಯಲ್ಲಿದೆ ಅದನ್ನೆಲ್ಲ ಉಪಯೋಗಿಸಿ ಒಂದು ಒಳ್ಳೆ ಮೀಲ್ ರೆಡಿ ಆಯಿತು. ಗಾಳಿ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳಿ. ಸೊ ಅದ್ವಿನ್ ತೆಗೆದುಕೊಂಡು ಹೋಗಿರೋಂಥ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಗಾಳಿ. ಸೊ ಇನ್ನು ನಮ್ಮ ಪಕ್ಕದ ಮನೆಯವರು ನನಗೆ ಮಟನ್ ಮತ್ತು ಮಜ್ಜಿಗೆ ಚಿಕನ್ ಅಂತ ಇದು. ಸೊ ಅವ್ರ ಕಡೆ ಸ್ಪೆಷಲ್ ಮಾಡಿದರು, ಅದನ್ನು ಕೊಟ್ಟಿದ್ದರು. ಸೊ ಈ ರೆಸಿಪಿನ ನಿಮಗೆ ನೋಡ್ಬೋದು. ಅವರದ್ದೊಂದು ಚಾನಲ್ ಇದೆ, ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಇವತ್ತಿನ ಮಧ್ಯಾಹ್ನದ ಮೀಲ್ ಬಂದು ಸೌತೆಕಾಯಿ ಬೆಂಡೆಕಾಯಿ ಫ್ರೈ ಜೊತೆಗೆ ಸೋಯಾಬೀನ್ ಫ್ರೈ ಜೊತೆಗೆ ಮಿಕ್ಸ್ ವೆಜ್ ಹಾಗೆ ರೈಸು ಹಾಗೆ ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಕ್ವಿಕ್ಕಾಗಿ ಮಾಡುವಂಥದ್ದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ. ಸೊ ಸಂಡೇ ಸೊಪ್ಪೆಲ್ಲ ಬಂದಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಟೈಮ್ ಬಂದು ಸಾಯಂಕಾಲ 5 ಗಂಟೆ ಆಗ್ತಾಯಿದೆ. ಸೊ ಇನ್ನಷ್ಟು ತರಕಾರಿಗಳು. ಸೊ ಇವಾಗ ತುಂಬ ಕೆಲಸ ಇರುತ್ತೆ ಮಧ್ಯಾಹ್ನ ಅಂತ ಆದರೆ. ಊಟ ಮಾಡಿ ರೆಸ್ಟ್ ಮಾಡಿದಾದಮೇಲೆ ಇವಾಗ ಕ್ಲೀನಿಂಗ್ಗೆ ಬಂದೆ. ವೆಜಿಟೇಬಲ್ ಕ್ಲೀನಿಂಗ್ ಅಂತ ಹೇಳಿದರೆ ಈ ಸೊಪ್ಪುಗಳನ್ನು ಕ್ಲೀನ್ ಮಾಡಲಿಕ್ಕೇ ಟೈಮ್ ಜಾಸ್ತಿ ಬೇಕಾಗತ್ತೆ. ಸೊ ಮಳೆ ನೋಡಿ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಷ್ಟೊಂದು ಮಳೆ ನೋಡಿ. ಇಲ್ಲಿ ವೆದರ್ ಯಾವ ರೀತಿ ಕಾಣಿಸ್ತಾ ಇದೆ. ಇವಾಗ ಸಾಯಂಕಾಲ 5:15 ಈವ್ನಿಂಗು. ಸಂಡೇ ಅಂತ ಹೇಳಿದರೆ ಖುಷಿ ಒಂದು ಕಡೆ, ಮಕ್ಕಳೆಲ್ಲರೂ ಮನೆಗೆ ಇರ್ತಾರೆ ಅಂತ ಹೇಳಿ. ಆದರೆ ಸಂಡೇ ನನಗೆ ತುಂಬಾ ಕೆಲಸ ಇರುತ್ತೆ. ಎಲ್ಲ ಪ್ರಿಪ್ರೇಷನ್ ಕೂಡ ಸಂಡೇ ಆಗಿರುತ್ತೆ. ಸೊ ಮೇನ್ ಡೀಪ್ ಕ್ಲೀನಿಂಗ್ ನಾನು ಸಂಡೇ ಇಟ್ಕೋತೀನಿ. ಜೊತೆಗೆ ತರಕಾರಿ ಅಂತೂ ಫುಲ್ಲು ಕ್ಲೀನ್ ಮಾಡಿ, ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಜೋಡಿಸಿ ಇಟ್ಕೊಳ್ಳಿಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ಒಮ್ಮೊಮ್ಮೆ ತರಕಾರಿ ಬಂದ ತಕ್ಷಣವೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಸೊ ಈ ವಿಡಿಯೋಸ್ ಎಲ್ಲ ಮಾಡೋದಾದರೆ ಇನ್ನೂ ಟೈಮ್ ಹಿಡಿಯುತ್ತೆ. ಸ್ವಲ್ಪ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಸೊಪ್ಪುಗಳನ್ನೆಲ್ಲ ಮೊದಲಿಗೆ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗೇ ಟೈಮ್ ಹೋಗೋಯಿತು. ಸಾಧಾರಣ 7:15 ತನಕ ನನಗೆ ಬರೀ ಕ್ಲೀನಿಂಗೇ ಆಯಿತು. ನಂತರ ಊಟಕ್ಕೆ ಮತ್ತೆ ಅದೇ ತರಕಾರಿಯಲ್ಲಿ ಏನಾದರೂ ಒಂದು ಫ್ರೆಶ್ ಫ್ರೈಯನ್ನು ಮಾಡೋದು. ಇವತ್ತು ನಾನು ಮೆಂತ್ಯ ಪಲ್ಯ ಮಾಡಿದ್ದೆ, ಬಟ್ ಶೇರ್ ಮಾಡಿಲ್ಲ. ಸೊ ಇವಾಗ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಇನ್ನು ಇವತ್ತು ಆಗೋದಿಲ್ಲ, ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ನಾಳೆ ಮತ್ತೆ ಅಷ್ಟೇ ಕೆಲಸ. ಅದ್ರ ಜೊತೆ ಈ ಸೊಪ್ಪುಗಳೆಲ್ಲ ಒಣಗಿ ಹೋಗ್ಬಿಡುತ್ತೆ. ಆಮೇಲೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಈ ಸೊಪ್ಪುಗಳನ್ನು ಕ್ಲೀನ್ ಮಾಡಲಿಕ್ಕೆ ಯಾವಾಗಲೂ ನಾನು ಇದರಲ್ಲಿ ಒಂದು ಅರ್ಧ ಆಗುವಷ್ಟು ಹೊರಗಡೆ ಹಾಕ್ಬಿಡ್ತೀನಿ. ಯಾಕಂದರೆ ಮಳೆಗಾಲದ ಸೊಪ್ಪುಗಳು ತುಂಬಾ ಡೇಂಜರ್ ಆಗಿರುತ್ತೆ, ಹುಳಗಳಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಒಂದೊಂದೇ ಕ್ಲೀನ್ ಮಾಡಿ ನನಗೆ ಯಾವುದು ಇಷ್ಟನೇ ಆಗೋದಿಲ್ಲ. ಕೊನೆಗೆ ತುಂಬ ನಾನು ಹೊರಗಡೆ ಹಾಕ್ಬಿಡ್ತೀನಿ. ಬೇಜಾರಾಗುತ್ತೆ. ಬಟ್ ಅದರಲ್ಲಿ ಏನಾದರೂ ಇದ್ದರೆ ತಿನ್ನಲಿಕ್ಕೆ ಭಯ ಆಗುತ್ತಲ್ವ. ಸೊ ಹಾಗೆ ಕೊನೆಗೂ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ನೈಟ್ ಊಟಕ್ಕೆ ಇವತ್ತು ಚಿಕನ್ ತಿನ್ನೋದ್ರಿಂದ ಹೊರಗಡೆಯಿಂದ ತಂದೂರಿಯನ್ನು ತಂದಿದ್ರು. ಸೊ ನಾನು ಮತ್ತು ಮಕ್ಕಳು ಮಾತ್ರ ತಿನ್ನೋದು. ಮಕ್ಕಳಿಗೆ ಒಂದು ಕಡೆ ಊಟಕ್ಕೆ ಹಾಕ್ಕೊಟ್ಟು ಈ ಕಡೆ ವೆಜ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ.